ಗ್ಲಾಸ್ ಬಿಡಿ. ಎಷ್ಟು ಗ್ರಾಮ ಇಲ್ಲ ಬಿಡ್ರಿ. ಸೇಸ ನೋಡೋ ಮಿಷಿನ್ ಹೇಳಮ್ಮ ಕೇಳಿಸ್ತಲ್ಲ ನೀವು ನಮ್ಮ ಸುತ್ತಮುತ್ತ ಹಳ್ಳಿನಲ್ಲಿರೋ ತುಂಬಾ ಜನರಿಗೆಲ್ಲ ತುಂಬಾ ಮೋಸ ಮಾಡಿ ಹೋಗಿದ್ದಾರೆ. ಪಾಪ ಇವ್ರು ಹೆಂಗ್ಸ್ ಹತ್ರ ತಾಳಿ ಕಾಸು ಎಲ್ಲ ಇಟ್ಕೊಬಿಟ್ಟು ಮೋಸ ಮಾಡಿದ್ದಾರೆ. ನಾವು ಇಟ್ಟಿದ್ದೀವಿ ಸುಮಾರು 200 ಗ್ರಾಮ್ ಅಷ್ಟು ಒಡವೆ ಇಟ್ಟು ನಾವು ಮೋಸ ಹೋಗಿದ್ದೀವಿ. ದುಡ್ಡು ತಗೊಂಡು ತುಂಬ ಜನರ ಹತ್ರ ದುಡ್ಡು ತಗೊಂಡು ಒಡವೆನೂ ಅವರೇ ಇಟ್ಕೊಂಡು ಮೋಸ ಹೋಗಿದ್ದಾರೆ. ಮತ್ತು ಕೈ ಸಾಲವಾಗಿ ತುಂಬ ಜನರ ಹತ್ರ ತಗೊಂಡು ತುಂಬ ಜನ ಮೋಸವಾಗಿದ್ದೀವಿ. ಕೋಡಹಳ್ಳಿಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ, ಅಲ್ಲಿ FIR ತಗೊಂಡಿಲ್ಲ. ರಾಮನಗರಕ್ಕೂ ಹೋಗಿದ್ವಿ, ಅವರು ಕೋಡಹಳ್ಳಿಗೆ ತಿಳಿಸಿದ್ರು, ಅಲ್ಲೂ ತಿರ್ಗಾ ಮತ್ತೆ ಏನೂ ಆ್ಯಕ್ಷನ್ ತಗೊಂಡಿಲ್ಲ. ನಮಗೆಲ್ಲ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಮ ಹತ್ರ ನಾವು ಕೇಳ್ಕೊತಾ ಇದ್ದೀವಿ. ರಾಜು ಅಂದ್ಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲಿದ್ದಾರೆ ಏನು ಅಂತ ಎಲ್ಲ ಹುಡುಕಿ ಅವ್ರಿಗೆ ಸಹಕಾರ ಯಾರು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ಮೀಡಿಯಾದವ್ರನ್ನ ಕರೆಸಿ ಈ ಥರ ನಮ್ಮ ಸಮಸ್ಯೆ ಹಿಂಗಿದೆ, ನಮ್ಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಸಹಕಾರ ಮಾಡಿಕೊಡಿ ಅಂತ ಹೇಳಿ ಅಲ್ಲಿ ನಿಮ್ಮನ್ನು ಕರೆಸಿ ಈ ಥರ ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಕೂಲಿ ಮಾಡಿದ್ರೆ ಜೀವನ, ಇಲ್ಲ ಅಂದರೆ ಇಲ್ಲ. ಏನೋ ತೊಂದರೆ ಇದೆ ಅಂತ ಅಂದ್ಬಿಟ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕೋ ಮನೆ ಸಂಸಾರಕ್ಕೋ ಹಾಸ್ಪಿಟ್ಲಿಗೋ ಏನೋ ಒಂದು ರೀತಿಯಲ್ಲಿ ಒಡವೆ ಇಟ್ಟು ಅವ್ರೇನೇನೋ ಮಾಡ್ಕೊಬಂದು ಒಡವೆ ಇಟ್ಟು ದುಡ್ಡು ತಗೊಂಡೋಗಿ ಅವ್ರ ಸಮಸ್ಯೆನ ಬಗೆಹರಿಸ್ಕೊಂಡ್ರು. ಬಟ್ ಅದಾದಮೇಲೆ ತಗೊಂಡು ರಿಟರ್ನ್ ಬಿಡಿಸ್ಕೊಳ್ಳುವ ಅನ್ನೋ ಟೈಮ್ ವ್ಯಕ್ತಿನೇ ಇಲ್ಲ. 5 ವರ್ಷದ ಹಿಂದುಗಡೆ ಬಂದಿದ್ದು ಕೆಲವರು, ಇನ್ನೂ ಕೆಲವ್ರ ಹತ್ರ ಯಾವುದೇ ರೀತಿಯ ಒಂದು ಜಾಮೀನು ಇಲ್ಲದೆ ಬಡ್ಡಿಗೆ ದುಡ್ಡು ತಗೊಂಡು ಸುಮಾರು ಜನಕ್ಕೆ ಹೋಗಿದ್ದಾರೆ. ದಯವಿಟ್ಟು ಸ್ವಲ್ಪ ಬಡ ನಾಗರಿಕರಿಗೆ ಯಾವುದೋ ಒಂದು ರೀತಿಯಲ್ಲಿ ತಾವೆಲ್ಲ ಸಹಕಾರ ಕೊಟ್ಟು ನೀವು ಸಹಾಯ ಮಾಡ್ತೀರ ಅನ್ನೋ ನಂಬಿಕೆ ಮೇಲೆ ನಮ್ಮ ಕೊಳಗನಹಳ್ಳಿ ಗ್ರಾಮಸ್ಥರ ಪರವಾಗಿ ವೆಂಕಟರಾಜು ಆದ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.